ಮಹಾತ್ಮರು ಕೂಡ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಹಿಂಗ ಹೇಳೋರಿದ್ರ, ಪದೇ ಪದೇ ಹೇಳೋರಿದ್ರ ನಾವ್ಯಾಕೆ ದಾರಿ ತಪ್ತೀವಿ? ದಾರಿ ತೋರಿಸುವ ಸಾಧು ಸಂತರು ಈ ಬದುಕಿಗೆ ದಿಕ್ಸೂಚಿ. ಜಗತ್ತಿನಲ್ಲಿ ಇನ್ನೊಂದು ಕೊಟ್ಟ ಮನುಷ್ಯ ಬದಲಾಗ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಂಸ್ಕಾರ ಕೊಟ್ರ ಖಂಡಿತವಾಗಲೂ ಮನುಷ್ಯ ಬದಲಾಗ್ತಾನ ಅಂತ ಕೆಲಸವನ್ನ ಸಾಧು ಸಂತರು ಕೊಟ್ಟಿದ್ದಾರೆ. ಅದು ಅನ್ನದಾಸೋಹದ ಮೂಲಕ, ಅಕ್ಷರ ದಾಸೋಹದ ಮೂಲಕ, ಜ್ಞಾನ ದಾಸೋಹದ ಮೂಲಕ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು. ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ. ಜ್ಯೋತಿಯಾಗೋ ಜಗಕ್ಕೆಲ್ಲ, ಜ್ಯೋತಿಯಾಗೋ ಜಗಕ್ಕೆಲ್ಲ. ಇಷ್ಟು ಚಂದ ಹಾಡು ಕೇಳಿದ್ರೆ ಎಲ್ಲ ತತ್ವಗಳ ಸಾರ. ನೀತಿಗೆ ಪ್ರಭುವಾಗು. ಎಷ್ಟು ಚಂದ ಹಿಂಗೆ ಹೇಳಿದ್ರೆ ಮಕ್ಕಳು ಹೆಂಗಿರ್ತಾವ್ರಿ? ಭಾಳ ಚಂದ ಬೆಳಿತಾವು. ಬರೀ ಹೊಡಿಮಗ ಹೊಡಿಮಗ, ಬಡಿಮಗ ಬಡಿಮಗ ಅಂತ ಹೇಳ್ಕೊಂಡು ಹೊಂಟ್ರ. ಹೊಡಿಮಗ ಬಡಿಮಗ ಅಂದ್ರೆ ಮೊದಲು ಇವ್ರನ್ನ ಬಡದು ಹೊರಗೆ ಹಾಕ್ತಾನೆ. ಸಂಸ್ಕಾರ ಭಾಳ ಮುಖ್ಯ. ಒಬ್ಬ ಸಂತ ಕೊಡ್ತಾನ ಆ ಸಂಸ್ಕಾರ, ಅದು ನಿಜವಾದ ಕೊಡುಗೆ. ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆಯಂಗ, ಕ್ಷುಲ್ಲಕರ ಗೆಳತನ ಮಾಡಿದರ, ಕ್ಷುಲ್ಲಕರ ಗೆಳತನ ಮಾಡಿದರ ಎನಕಂದ. ಸಲ್ಲದ ಮಾತು ಬರ್ತಾವ, ಸಲ್ಲದ ಮಾತು ಬರ್ತಾವ. ಒಬ್ಬ ತಾಯಿ ಎಂಥ ಮಾತು ಹೇಳ್ತಾಳಂದ್ರ ಕೇವಲ ಅದು ಒಂದು ಮಾತು ಸಾಕು, ಆ ಒಂದು ತ್ರಿಪದಿ ಸಾಕು ತನ್ನ ಜೀವನ ಪಾವನ ಮಾಡಿಕೊಳ್ಳಿಕ್ಕೆ. ಸಂಘ ಬಹಳ ಮುಖ್ಯ, ಸಂಘ ಬಹಳ ಮುಖ್ಯ. ಸಂಘದಂತೆ ನಾವು ಬೆಳಿತೀವಿ. ಹಾಗಾಗಿ ಮಹಾತ್ಮರ ಸಂಘ ಮಾಡಿಬಿಟ್ರ, ಒಳ್ಳೆಯವರ ಗೆಳೆತನ ಮಾಡಿಬಿಟ್ರ ಕಲ್ಲು ಸಕ್ಕರೆಯಂಗ. ಅದರಲ್ಲಿ ಉಗುಳುವಂತಹ ವಸ್ತುವೇ ಇಲ್ಲ, ಪೂರ್ಣ ಆಹಾರ. ಏನು ಹಾಕ್ಕೊಳ್ತೀವಿ ಎಲ್ಲ ಸೇವಿಸ್ಬೋದು. ಹಂಗ ಜೀವನ. ಕ್ಷುಲ್ಲಕರ ಗೆಳೆತನ ಮಾಡಿಬಿಟ್ರ ಸಲ್ಲದ ಮಾತು ಬರ್ತಾವ ಅಂತೇಳಿ ಸಂಸ್ಕಾರ ಕೊಡ್ತಿದ್ರು. ಕಬೀರದಾಸರು ಹೇಳ್ತಾರ, ಸ್ವತಃ ರಾಮನೆ ಕರೆದಾಗ, ಸ್ವತಃ ರಾಮನೆ ಕರೆದಾಗ ಕಬೀರನಿಗೇನೋ ದುಗುಡ. ಸಾಧು ಸಂಘದಲ್ಲಿ ದೊರೆವಾನಂದ, ವೈಕುಂಠದಲ್ಲಿಲ್ಲ ಕಬೀರ, ವೈಕುಂಠದಲ್ಲಿಲ್ಲ. ಸ್ವತಃ ರಾಮ ಕರೆದ, ಆದ್ರೆ ಕಬೀರಿಗೆ ಮನಸ್ಸಿಲ್ಲ. ಏನೋ ಭಯ, ಸಂಕೋಚ, ದುಗುಡ. ಯಾಕಪ್ಪ? ಯಾಕಂದ್ರ ಈ ಸಾಧು ಸಂತರ ಸಂಘ ಬಿಟ್ಟು ನನಗೆ ಹೋಗಾಕ ಮನಸ್ಸಿಲ್ಲ. ಇದರಲ್ಲಿರುವಂಥ ಆನಂದ ಇನ್ನೆದರಲ್ಲೂ ಇಲ್ಲ. ಚಂದ್ರನ ತಂಪು ತಂಪಲ್ಲ, ಹಿಮದ ತಂಪು ತಂಪಲ್ಲ. ಸಾಧು ಸಂತರ ದಿವ್ಯ ಸಂಗ, ತಂಪಿನಲು ತಂಪು ಕಬೀರ, ತಂಪಿನಲು ತಂಪು. ಯಾವುದು ನಿಜವಾದ ತಂಪು? ನಮ್ಮ ಸಂಸಾರದ ತಾಪಗಳು ಹೆಚ್ಚಾಗ್ಯಾವ. ಆ ತಾಪ ಹೋಗಬೇಕಾಗಿತ್ತಂದ್ರ ಎಲ್ಲಿ ಹೋಗ್ತದಂತಂದ್ರ ಗುರುವಿನ ಸಾನ್ನಿಧ್ಯದಲ್ಲಿ ಹೋಗ್ತದ, ಸಾಧು ಸಂತರ ಸಾನ್ನಿಧ್ಯದಲ್ಲಿ ಹೋಗ್ತದೆ ವಿನಃ ಇನ್ನೊಂದು ಜಾಗದಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ತಾಪವನ್ನು ಕಳೆಯುವ ಶಕ್ತಿ ಸಾಧು ಸಂತರಿಗೆ ಅದ. ಯಾವುದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವೋ, ಈ ಸಮಾಜದಲ್ಲಿ
ಶಾಂತಿಯನ್ನು ಕಾಪಾಡಲಿಕ್ಕೆ, ಸಮಾನತೆಯನ್ನು ಕಾಪಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನಗಳನ್ನು, ನಿಯಮಗಳನ್ನು ಮಾಡ್ತಾ ಇದ್ದೀವೋ, ಕೇವಲ ಒಬ್ಬ ಸಂತ ತನ್ನ ಜೀವನ ಮಾಡಿ ಜಗತ್ತನ್ನೇ ಪರಿವರ್ತನೆ ಮಾಡ್ತಾನಂದ್ರ ಸಂತನ ಬದುಕಿಗೆ ಸರಿಸಮ ಯಾವುದೂ ಇಲ್ಲ ಅಂತ ಕೊಡಲಿಕ್ಕೆ ಅಂತ ಕೊಡುಗೆ ಕೊಡಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಕೇವಲ ಸಂತ ನದಿ ಸ್ನಾನಕ್ಕೆ ಹೋಗ್ತಿದ್ರು. ಯಾವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ನಾಶವಾಗ್ತವಂತೇಳಿ ಲಕ್ಷಾಂತರ ಜನ ಗಂಗಾ ನದಿ ಸ್ನಾನಕ್ಕೆ ಹೋಗ್ತಿದ್ರು, ಅಂತ ಮಹಾತ್ಮ ನದಿಯಲ್ಲಿ ಹೋಗಿ ಪೂಜೆಗೆ ನೀರು ತರಲಿಕ್ಕೆ ಹೋಗುವಾಗ ಆ ಮಹಾತ್ಮನ ದರ್ಶನಕ್ಕೆ ಲಕ್ಷಾಂತರ ಜನ ಬರ್ತಿದ್ರು. ಭಾವ ಬದಲಿಯಾಗಿಬಿಡ್ತದ. ಮಹಾತ್ಮನಲ್ಲಿ ಶಕ್ತಿ ಬಹಳ. ಮಹಾತ್ಮ ಸುಮ್ಮನೆ ಅವರು ಹೇಳೋದು ಬೇಕಾಗಿಲ್ಲ, ಅವರ ಜೀವನವೇ ನಮಗೆ ಸಂದೇಶ. ಮಹಾತ್ಮರ ಜೀವನವೇ ನಮಗೆ ಸಂದೇಶ. ಅವರ ಸತ್ಸಂಗವೇ ನಮಗೆ ಜ್ಞಾನದ ದೀವಿಗೆ. ಅಜ್ಞಾನವನ್ನು ಕಳಿತದ, ಸತ್ಯದ ಪಥಕ್ಕೆ ಬೆಳಕಾಗ್ತದ ಅಂತ ಜೀವನ. ಯಾವುದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವೋ, ಈ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ, ಸಮಾನತೆಯನ್ನು ಕಾಪಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನಗಳನ್ನು, ನಿಯಮಗಳನ್ನು ಮಾಡ್ತಾ ಇದ್ದೀವೋ, ಕೇವಲ ಒಬ್ಬ ಸಂತ ತನ್ನ ಜೀವನ ಮಾಡಿ ಜಗತ್ತನ್ನೇ ಪರಿವರ್ತನೆ ಮಾಡ್ತಾನಂದ್ರ ಸಂತನ ಬದುಕಿಗೆ ಸರಿಸಮ ಯಾವುದೂ ಇಲ್ಲ ಅಂತ ಕೊಡುಗೆ ಕೊಡಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಕೇವಲ ಸಂತ ನದಿ ಸ್ನಾನಕ್ಕೆ ಹೋಗ್ತಿದ್ರು. ಯಾವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ನಾಶವಾಗ್ತವಂತೇಳಿ ಲಕ್ಷಾಂತರ ಜನ ಗಂಗಾ ನದಿ ಸ್ನಾನಕ್ಕೆ ಹೋಗ್ತಿದ್ರು, ಅಂತ ಮಹಾತ್ಮ ನದಿಯಲ್ಲಿ ಹೋಗಿ ಪೂಜೆಗೆ ನೀರು ತರಲಿಕ್ಕೆ ಹೋಗುವಾಗ ಆ ಮಹಾತ್ಮನ ದರ್ಶನಕ್ಕೆ ಲಕ್ಷಾಂತರ ಜನ ಬರ್ತಿದ್ರು. ಭಾವ ಬದಲಿಯಾಗಿಬಿಡ್ತದ. ಮಹಾತ್ಮನಲ್ಲಿ ಶಕ್ತಿ ಬಹಳ. ಮಹಾತ್ಮ ಸುಮ್ಮನೆ ಅವರು ಹೇಳೋದು ಬೇಕಾಗಿಲ್ಲ, ಅವರ ಜೀವನವೇ ನಮಗೆ ಸಂದೇಶ. ಮಹಾತ್ಮರ ಜೀವನವೇ ನಮಗೆ ಸಂದೇಶ. ಅವರ ಸತ್ಸಂಗವೇ ನಮಗೆ ಜ್ಞಾನದ ದೀವಿಗೆ. ಅಜ್ಞಾನವನ್ನು ಕಳಿತದ, ಸತ್ಯದ ಪಥಕ್ಕೆ ಬೆಳಕಾಗ್ತದ ಅಂತ ಜೀವನ. ಆ ಮಹಾತ್ಮನ ವಾಣಿ ಕೇಳಲಿಕ್ಕೆ ದಿನ ಸಾವಿರಾರು ಲಕ್ಷಾಂತರ ಜನ ಬರ್ತಿದ್ರು. ಅವ್ರು ಕಾಣಂಗಿಲ್ಲ, ಅವ್ರ ಮಾತಷ್ಟೇ ಕೇಳ್ತಾವು, ಆದರೆ ಶಾಂತ ರೀತಿಯಿಂದ. ಎಂಥ ದುಷ್ಟ ಮನುಷ್ಯ ಅಲ್ಲಿ ಆ ಜಾಗದಲ್ಲಿ ಬಂದ ಅಂದ್ರೆ ಶಾಂತ ಆಗಿಬಿಡ್ತಿದ್ರು. ಅಂಥ ತಪೋಭೂಮಿಯಾಗಿತ್ತು. ಇದಕ್ಕಿಂತ ಹೆಚ್ಚಿನ ಕೊಡುಗೆ ಯಾರಿಂದ ಕೊಡಕ್ಕೆ ಸಾಧ್ಯದ? ತಪೋಭೂಮಿಯಾಗಿತ್ತು. ಸಂತನ ಪ್ರತಿಯೊಂದು ನುಡಿಗಳು ಮಂತ್ರಮಯ. ಕೇಳಿದವರ ಜನಮನ ಪಾವನ. ಎಂತೆಂತ ಎಷ್ಟೋ ಜನ ಅವರನ್ನು ನೋಡಲಾರದವರು, ಮಾತನಾಡದವರು, ಅವರನ್ನು ಆರಾಧ್ಯ ದೇವನೆಂದು ತಮ್ಮ ಹೃದಯದಲ್ಲಿಟ್ಟುಕೊಂಡು ಅವರ ತತ್ವವನ್ನೇ ಆದರ್ಶವಾಗಿಟ್ಟುಕೊಂಡು ಹತ್ತಾರು ನೂರಾರು ಸನ್ಯಾಸಿಗಳು ಹಾಕ್ತಾರೆ. ಹಿಂಗೆ ಕುಳಿತಿರ್ತಾರ, ತತ್ವ ಕೇಳ್ತಾರ, ನದಿಯೊಳಗೋಗಿ ಮುಳುಗುತ್ತಾರ. ಇಂದಿನಿಂದ ನಾನು ನನ್ನ ಜೀವನ ತತ್ವಕ್ಕಾಗಿ, ಸತ್ಯಕ್ಕಾಗಿ ಮೀಸಲು ಅಂತೇಳಿ ಪರಿವರ್ತನೆಯಾಗಿ ಬಿಡ್ತಾರೆ. ಸಂತ ಹೊರಗೆ ಬಂದಿಲ್ಲ, ಸ್ವತಃ ಮಾತಾಡಿಲ್ಲ, ಬರೇ ತತ್ವದಿಂದ ಬದಲಿ ಮಾಡಿದ ಜಗತ್ತ. ಇದಕ್ಕಿಂತ ಸಂತನ ಕೊಡುಗೆ ಎಲ್ಲದ?